ನಮಸ್ಕಾರ ಎಲ್ರಿಗೂ. ನಾನು ಸುಷ್ಮಾ ಎಸ್ ಹಡಗಲಿಮಠ್, ಪ್ರಿನ್ಸಿಪಲ್, ಅಮಿತ್ ಪಾಟೀಲ್ ಸೆಂಟ್ರಲ್ ಶಾಲೆ, ಕಪ್ನೂರ್ ಇಂಡಸ್ಟ್ರಿಯಲ್ ಏರಿಯಾ. ಇವತ್ತಿನ ದಿನ ಈ ವಿಷಯನ ಹೇಳಲಿಕ್ಕೆ ಬಹಳ ನನಗೆ ಖುಷಿ ಆಗ್ತಾ ಇದ್ದೀನಿ. ಯಾಕಂತಂದರೆ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಒಂದು ಏನಪ್ಪ ಅಂತಂದರೆ ಪೇರೆಂಟ್ಸು ಓದಿನ ಹಿಂದೆ ಬೆನ್ನತ್ತಿತ್ತು. ಅದು ಬಿಟ್ಟರೆ ಮಕ್ಕಳಿಗೆ ಬೇರೆ ಕ್ಷೇತ್ರದಲ್ಲಿಯೂ ಕೂಡ ಅವರಿಗೆ ನಾವು ಒಂದು ಉತ್ಸಾಹವನ್ನು ಕೊಡಬೇಕು, ಅವರಿಗೆ ಒಂದು ಸ್ಕೋಪನ್ನು ಕೊಡಬೇಕು ಅಂತ ಹೇಳಿ ನಾವು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತಿನ ದಿನ ನಮ್ಮ ಶಾಲೆಯ ವಿದ್ಯಾರ್ಥಿಗಳಾದಂತಹ ಆದಿತ್ಯ ನಾಗರಾಜ್ ಪಾಟೀಲ್ 5ನೇ ತರಗತಿ ಹಾಗೂ ವಾಸು ನಾಗರಾಜ್ ಪಾಟೀಲ್ 7ನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು. ಇವರು ಮೊದಲಿಂದಲೂ ಕೂಡ ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಬರೀ ಓದಿನಲ್ಲಿ ತೊಡಗಿಸಿಕೊಳ್ಳದೆ ಅವರು ತಮ್ಮ ಕಾರ್ಯಕ್ಷೇತ್ರವನ್ನು ಅಂದರೆ ತಮ್ಮ ಎಲ್ಲ ಇಂಟ್ರೆಸ್ಟನ್ನು ಬೇರೆಯಲ್ಲಿಯೂ ಕೂಡ ಆಟದಲ್ಲಾಗಲಿ ಅಥವಾ ಬೇರೆ ರೀತಿಯಾದಂತಹ ಈಗ ನಾಟಕ ಮಾಡೋದ್ರಲ್ಲಾಗಲಿ ಅದರಲ್ಲಿ ತೊಡಗಿಸಿಕೊಂಡು ತಮ್ಮನ್ನು ತಾವು ಒಂದು ಕಾಂಪಿಟೇಷನಲ್ಲಿ ತಂದ. ಇವಾಗ ಆದಿತ್ಯ ನಾಗರಾಜ್ ಪಾಟೀಲ್ ಮತ್ತು ವಾಸು ನಾಗರಾಜ್ ಪಾಟೀಲ್ ಒಂದು ಫೈನಲ್ ಹಂತಕ್ಕೆ ಬಂದಿದ್ದಾರೆ. ಮುಂದೆ ಅವರು ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತಾ ಇದ್ದಾರೆ. ಆ ಗ್ರ್ಯಾಂಡ್ ಫಿನಾಲೆ ಕೂಡ ನಮ್ಮ ಮಕ್ಕಳು ಅತಿ ಉತ್ತಮ ಒಂದು ಪ್ರದರ್ಶನದೊಂದಿಗೆ ಅವರು ಜಯಶಾಲಿಗಳಾಗಿ ಬರಲಿ ಅಂತ ಹೇಳಿ ನಮ್ಮೆಲ್ಲರ ಹಾರೈಕೆ. ಅದರಿಂದ ಆಲ್ ದಿ ಬೆಸ್ಟ್ ವಾಸು ಪಾಟೀಲ್ ಆ್ಯಂಡ್ ಆದಿತ್ಯ ಪಾಟೀಲ್. ಗುಲ್ಬರ್ಗಾದ SSV TV ಅವರು ನಡೆಸಿಕೊಡ್ತಕ್ಕಂತಹ ಒಂದು ಡ್ರಾಮಾ ಧಮಾಕ ಜೂನಿಯರ್ ಅನ್ನುವಂತಹ ಒಂದು ರಿಯಾಲಿಟಿ ಶೋದಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿದರು. ಸೊ ಮೊದಲೇ ಹಂತದಲ್ಲಿ ಸೆಲೆಕ್ಟ್ ಆದರು, ಈಗ ಕೊನೆಯ ಹಂತಕ್ಕೆ ಬಂದು ನಿಂತಿದ್ದಾರೆ. ಆದ್ದರಿಂದ ಈ ಒಂದು ಹೊತ್ತಿನಲ್ಲಿ ನಾವು ಎಲ್ಲರೂ ಅವರಿಗೆ ಒಂದು ಶುಭ ಹಾರೈಕೆಯನ್ನು ಹಾರೈಸೋಣ ಅಂತ ನಾನು ಆಶಿಸ್ತೇನೆ. ಅದರಿಂದ ನಮ್ಮ ಶಾಲೆಯ ಆಡಳಿತ ಮಂಡಳಿಯ ವತಿಯಿಂದ, ನಮ್ಮ ಶಾಲೆಯ ಶಿಕ್ಷಕರ ವತಿಯಿಂದ ಹಾಗೂ ನಮ್ಮೆಲ್ಲರ ವತಿಯಿಂದ ಅವರಿಗೆ ನಾನು ಶುಭ ಹಾರೈಕೆಗಳನ್ನು ಹಾರೈಸಲಿಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಡ್ರಾಮಾ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ